ನೀಟ್ ಪೇಪರ್ ಲೀಕ್ ಬಿರುಗಾಳಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಮೋದಿ ನಿರ್ಧಾರದ ಹಿಂದಿದೆಯಾ ಆ ರಹಸ್ಯ? ದೆಹಲಿಯಲ್ಲಿ ಯುವ ಶಕ್ತಿಯ ಬೃಹತ್ ಆಕ್ರೋಶ, ದೇಶದ ಹಿತರಕ್ಷಣೆಗೆ ಸರ್ಕಾರದ ಬಿಗ್ ಮಾಸ್ಟರ್ ಪ್ಲಾನ್. ಮೋದಿ, ಶಾ, ದೋವಲ್ ಅಂಡ್ ಜೈಶಂಕರ್ ಸೀಕ್ರೆಟ್ ಮೀಟಿಂಗ್. ಜಂಟಿ ಸಭೆಯಲ್ಲಿ ಸಿಕ್ಕ ಆ ಹೈ ಲೆವೆಲ್ ಇಂಟೆಲಿಜೆನ್ಸ್ ವರದಿ ಏನು? ಪೇಪರ್ ಲೀಕ್ ಮಾಫಿಯಾ ನೆರಳಿನಂತೆ ನಿಂತ ಸೀಕ್ರೆಟ್ ಕೈಗಳು. ಇನ್ಮೇಲೆ ಶುರುವಾಗುತ್ತೆ ಅಸಲಿ ಕಾರ್ಯಾಚರಣೆ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ದೆಹಲಿಯ ರಾಜಕೀಯ ಬೀದಿಗಳಲ್ಲಿ ಇದೀಗ ಸಾಧಾರಣ ಬಿರುಗಾಳಿ ಎದ್ದಿಲ್ಲ. ಹೈ ವೋಲ್ಟೇಜ್ ರಾಜಕೀಯ ಬಿರುಗಾಳಿ ಉಂಟಾಗಿದೆ. ದೇಶದ ಕೋಟ್ಯಾಂತರ ಯುವಕರ ಭವಿಷ್ಯವನ್ನ ಕತ್ತಲಿಗೆ ತಳ್ಳಿದ್ದ ಆ ಮಹಾ ನೀಟ್ ಪೇಪರ್ ಲೀಕ್ ಹಗರಣದ ಕಾವು ಕೊನೆಗೂ ಕೇಂದ್ರ ಸರ್ಕಾರದ ಅತಿ ದೊಡ್ಡ ಸಚಿವರೊಬ್ಬರ ವಿಕೆಟ್ ಅನ್ನೇ ಪತನಗೊಳಿಸಿದೆ. ಎಸ್, ಇಡೀ ದೇಶವೇ ಶಾಕ್ ಆಗೋ ರೀತಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿ ಹೊರಬಿದ್ದಿದ್ದಾರೆ. ಆದ್ರೆ ಇಲ್ಲೇ ನೋಡಿ ನಿಜವಾದ ಮೈಂಡ್ ಬ್ಲೋವಿಂಗ್ ಟ್ವಿಸ್ಟ್ ಇರೋದು. ಯಾವುದೇ ವಿರೋಧ ಪಕ್ಷಗಳ ಗದ್ದಲಕ್ಕೂ ಅಲುಗಾಡದ, ದೇಶದ ಎಷ್ಟೇ ದೊಡ್ಡ ಪ್ರತಿಭಟನೆಗಳಿದ್ದರೂ ಕ್ಯಾರೆ ಎನ್ನದ, ಯಾವುದಕ್ಕೂ ಜಗ್ಗದ ಕುಗ್ಗದ, ಯಾರ ಹೆದರಿಕೆಗೂ ಬಗ್ಗದ ಸಾಕ್ಷಾತ್ ನರೇಂದ್ರ ಮೋದಿ ಈ ಬಾರಿ ಸಡನ್ ಆಗಿ ಸಚಿವರ ರಾಜೀನಾಮೆಗೆ ಸೂಚಿಸಿದ್ದು ಯಾಕೆ? ಜಂಜಿ ಪಡೆಯ ಈ ರೊಚ್ಚಿಗೆದ್ದ ಹೋರಾಟದ ಮುಂದೆ ಮೋದಿ ಸರ್ಕಾರ ತಣ್ಣಗಾಯಿತೋ ಅಥವಾ ಮಾಸ್ಟರ್ ಪ್ಲಾನ್ ಮಾಡ್ತೋ? ಮೋದಿ, ಶಾ, ದೋವಲ್ ಈ ತ್ರಿಮೂರ್ತಿಗಳ ಸಭೆಯಲ್ಲಿ ಆಗಿದ್ದೇನು ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ. ಸಚಿವರ ರಾಜೀನಾಮೆಯ ಮಹಾ ರಹಸ್ಯವನ್ನ ಹೊರ ಹಾಕ್ತೀವಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ನೀವು ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನದಲ್ಲಿ ನರೇಂದ್ರ ಮೋದಿ ಕ್ಯಾಬಿನೆಟ್ ನಲ್ಲಿ ಒಬ್ಬ ಸಚಿವರು ರಾಜೀನಾಮೆ ಪತ್ರ ಹಿಡಿದು ಹೊರಗಡೆ ಬರ್ತಾರೆ ಅಂದ್ರೆ ಅದು ಪ್ರಧಾನಿ ಮೋದಿ ಅವರ ಡೈರೆಕ್ಟ್ ಆರ್ಡರ್ ಇಲ್ಲದೆ ನಡೆಯೋಕೆ ಸಾಧ್ಯವೇ ಇಲ್ಲ. ಮೋದಿಯವರ ಸಿಗ್ನಲ್ ಇಲ್ಲದೆ ಧರ್ಮೇಂದ್ರ ಪ್ರಧಾನ್ ತಮ್ಮ ಕುರ್ಚಿಯನ್ನ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಮೋದಿಗೆ ತಲುಪಿದ ಆ ಡೇಂಜರಸ್ ಇಂಟರ್ನಲ್ ಮೆಸೇಜ್ ಏನ್ ಗೊತ್ತಾ? ಅದನ್ನು ಹೇಳ್ತೀವಿ. ಅದಕ್ಕೂ ಮುನ್ನ ಜೆನ್ಜಿ ಬಗ್ಗೆ ಹೇಳಿಬಿಡ್ತೀವಿ ನೋಡಿ. ಇವತ್ತಿನ ಜೆನ್ಜಿ ಅಂದ್ರೆ ಈ ಹೊಸ ತಲೆಮಾರಿನ ಯುವ ಜನರ ಶಕ್ತಿ ಸಾಮಾನ್ಯದ್ದಲ್ಲ. ಜಂತರ್ ಮಂತರ್ನಲ್ಲಿ ಧರಣಿ ಮಾಡಿದ್ರು. 180ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ್ರು. ಕೇಂದ್ರ ಸರ್ಕಾರ ಏನೇ ಭರವಸೆ ನೀಡಿದ್ರು ತಮ್ಮ ಬಿಗಿಪಟ್ಟು ಬಿಟ್ಟಿರ್ಲಿಲ್ಲ. ಬಟ್ ಇವನನ್ನ ಹೀಗೆ ಬಿಟ್ರೆ ಡೇಂಜರ್ ಅನ್ನೋ ವರದಿ ಮೋದಿ ಕೈ ಸೇರಿತ್ತು. ಜೆನ್ಜಿ ಪವರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಗಡಿ ದಾಟಿ ಪಕ್ಕದ ಬಾಂಗ್ಲಾದೇಶವನ್ನ ಒಮ್ಮೆ ನೋಡಿ. ಅಲ್ಲಿ ಯುವಕರ ಮೀಸಲಾತಿ ಪ್ರತಿಭಟನೆ ಕೊನೆಗೆ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಓಡಿ ಹೋಗುವಂತೆ ಮಾಡ್ತು. ಭಾರತದಲ್ಲೂ ಈ ಯುವ ಶಕ್ತಿಯ ಆಕ್ರೋಶ ನಿಯಂತ್ರಣ ತಪ್ಪಿದರೆ ಅಪಾಯದ ತೂಗುಗತ್ತಿ ಖಂಡಿತ ಇತ್ತು. ಹೀಗಾಗಿ ಮೋದಿ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ವೀಕ್ಷಕರೇ, ನರೇಂದ್ರ ಮೋದಿ ದೇಶದ ಭವಿಷ್ಯವನ್ನ ಬದಲಾಯಿಸುವಂತಹ ಯಾವುದೇ ಅತಿ ದೊಡ್ಡ ನಿರ್ಧಾರ ತಗೋಬೇಕಾದ್ರೂ ಇಬ್ಬರು ವ್ಯಕ್ತಿಗಳ ಜೊತೆ ಕೂರ್ಲೇಬೇಕು. ಒಬ್ರು ಗೃಹ ಸಚಿವ ಅಮಿತ್ ಶಾ, ಇನ್ನೊಬ್ರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಸೂಪರ್ ಸ್ಪೈ ಅಜಿತ್ ದೋವಲ್. ಆದ್ರೆ ಈ ನೀಟ್ ಹಗರಣದ ಕಾವು ದೆಹಲಿಯ ಬೀದಿಗಳಲ್ಲಿ ಘೋರ ರೂಪ ಪಡೆಯುತ್ತಿದ್ದಂತೆ ಪ್ರಧಾನಿ ಮೋದಿಯವರ ಅಧಿಕೃತ ನಿವಾಸದಲ್ಲಿ ಒಂದು ಟಾಪ್ ಸೀಕ್ರೆಟ್ ಹೈ ಲೆವೆಲ್ ಎಮರ್ಜೆನ್ಸಿ ಮೀಟಿಂಗ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆ ಸಭೆಯಲ್ಲಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಭದ್ರತಾ ಚಾಣಕ್ಯ ಅಜಿತ್ ದೋವಲ್ ಇದ್ರು. ಮತ್ತೊಬ್ಬ ಶಕ್ತಿಶಾಲಿ ವ್ಯಕ್ತಿ ಉಪಸ್ಥಿತರಿದ್ರು. ಅವರೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್. ಯೋಚನೆ ಮಾಡಿ, ದೇಶದ ಒಳಗಿನ ವಿದ್ಯಾರ್ಥಿ ಪ್ರತಿಭಟನೆಯ ಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಯಾಕೆ ಬೇಕಾಗಿದ್ರು? ಯಾಕಂದ್ರೆ ಈ ಹೋರಾಟ ಬರೀ ದೇಶದ ಮುಗ್ಧ ವಿದ್ಯಾರ್ಥಿಗಳ ಆಕ್ರೋಶವಾಗಿ ಉಳ್ಕೊಂಡಿರ್ಲಿಲ್ಲ.
ಇದರ ಹಿಂದೆ ಗಡಿ ದಾಟಿ ಬಂದ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅನ್ನೋದು ದೊಡ್ಡ ಸದ್ದು ಮಾಡ್ತಾ ಇತ್ತು. ಆ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಅಜಿತ್ ದೋವಲ್ ಮತ್ತು ಇಂಟೆಲಿಜೆನ್ಸ್ ಆಫೀಸರ್ಸ್ಗಳು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಮುಂದೆ ಇಟ್ಟ ಇಂಟೆಲಿಜೆನ್ಸ್ ಫೈಲ್ ಇದೆಯಲ್ಲ, ಅದು ಇಡೀ ಸಭೆಯನ್ನೇ ತಲ್ಲಣಗೊಳಿಸಿ ಬಿಟ್ಟಿತ್ತು. ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಮರೆಯಲ್ಲಿ ಹಣ ಎಲ್ಲಿಂದ ಹರಿದು ಬರ್ತಿದೆ? ಪ್ರೊಟೆಸ್ಟ್ಗೆ ಸೌಲಭ್ಯಗಳನ್ನ ಕೊಡ್ತಿರೋದು ಯಾರು? ಭಾರತದಲ್ಲಿ ಹೂಡಿಕೆಗಳು ಬರದಂತೆ ತಡೆಯಲು, ದೇಶದಲ್ಲಿ ಅಸ್ಥಿರತೆ ಸೃಷ್ಟಿಸಲು ಯುವಜನರ ಅಸಮಾಧಾನವನ್ನ ಬಂದೂಕು ಮಾಡಿಕೊಂಡು ದೇಶ ವಿರೋಧಿ ಶಕ್ತಿಗಳು ಬಳಸ್ಕೊಳ್ತಿವೆ ಅನ್ನೋದನ್ನ ಉಲ್ಲೇಖಿಸಿದ್ರಂತೆ. ವಿರೋಧ ಪಕ್ಷಗಳು ಮತ್ತು ಕಾಕ್ರೋಚ್ ಪಾರ್ಟಿ ಯುವ ಶಕ್ತಿಯನ್ನ ಸರ್ಕಾರದ ವಿರುದ್ಧ ತಿರುಗಿಸಿ ದೇಶದಾದ್ಯಂತ ಸರ್ಕಾರ ವಿರೋಧಿ ಅಲೆ ಎಬ್ಬಿಸಲು ರೆಡಿಯಾಗಿದ್ದವು. ಪ್ರಧಾನಿ ಮೋದಿಯವರ ವೈಯಕ್ತಿಕ ಇಮೇಜ್ ಮತ್ತು ಸರ್ಕಾರದ ನೈತಿಕತೆಗೆ ಇದು ನೇರವಾದ ಡೈನಮೈಟ್ ಇಟ್ಟಂತಿತ್ತು. ಇದೇ ಹಿನ್ನೆಲೆಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದರ ಭಾಗವೇ ಕಠೋರ ಕಾನೂನು ಪ್ಲಸ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಆ ಹೈ ವೋಲ್ಟೇಜ್ ಸಭೆಯಲ್ಲಿ ತೀರ್ಮಾನವಾಗಿದ್ದು ಒಂದೇ: ಯಾವುದೇ ಕಾರಣಕ್ಕೂ ಪರಿಸ್ಥಿತಿ ಕೈ ಮೀರಬಾರ್ದು. ಜಂಜಿಗಳ ಹೋರಾಟದ ಕಾವನ್ನ ತಕ್ಷಣವೇ ಕುಗ್ಗಿಸಬೇಕು. ದೇಶ ವಿರೋಧಿಗಳು ವಿದ್ಯಾರ್ಥಿಗಳ ಜೊತೆ ಸೇರದಂತೆ ಮಾಡಬೇಕು ಅನ್ನೋದಾಗಿತ್ತು. ಅದಕ್ಕಾಗಿ ಮೋದಿ, ಶಾ, ದೋವಲ್, ಜೈಶಂಕರ್ 2 ಅಲ್ಟಿಮೇಟ್ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ್ರು. ಮೊದಲನೆಯದ್ದು ಕಠೋರ ಕಾನೂನು. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರೆ ತ್ವರಿತ ನ್ಯಾಯಾಲಯ ಸ್ಥಾಪಿಸುವುದು, 3 ತಿಂಗಳಲ್ಲಿ ಪ್ರಕರಣ ಇತ್ಯರ್ಥ ಮಾಡೋದು, 10 ವರ್ಷ ಜೈಲು ಶಿಕ್ಷೆ, 1 ಕೋಟಿ ದಂಡ ಹಾಕುವ ಕಾನೂನು ಜಾರಿಗೆ ಅನೌನ್ಸ್ ಮಾಡಿದ್ರು. ಎರಡನೆಯದ್ದು ಪ್ರತಿಭಟನಾ ನಿರತ ಯುವಜನರ ಮುಖ್ಯ ಹಾಗೂ ರಾಜಿ ಇಲ್ಲದ ಬೇಡಿಕೆಯಾಗಿದ್ದ ಶಿಕ್ಷಣ ಸಚಿವರ ನಿರ್ಗಮನವನ್ನು ಈಡೇರಿಸುವುದು. ಹೌದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವ ಮೂಲಕ ಇಡೀ ದೇಶದ ಜನಾಕ್ರೋಶವನ್ನ ನಿರ್ದಿಷ್ಟ ವ್ಯಕ್ತಿಗೆ ಸೀಮಿತಗೊಳಿಸಿ ಪ್ರಧಾನಿ ಮೋದಿ ಮತ್ತು ಸರ್ಕಾರದ ಮೇಲಿದ್ದ ನೈತಿಕ ಸವಾರಿಯನ್ನು ಒಂದೇ ಏಟಿಗೆ ಕಟ್ ಮಾಡಲಾಯಿತು. ವೀಕ್ಷಕರೇ, ಕತೆ ಇಲ್ಲಿಗೆ ಮುಗಿಯಿತು ಅನ್ಕೊಂಡ್ರೆ ನಿಮ್ಮಷ್ಟು ಮುಗ್ಧರು ಯಾರೂ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು ಬರೀ ಆಂತರಿಕ ವಿಷಯ ಅಷ್ಟೇ ಅಲ್ಲ, ಇನ್ಮೇಲೆ ನಿಜವಾದ ಆಟ ಶುರುವಾಗತ್ತೆ. ಸರ್ಕಾರ ಈಗ ಪ್ರತಿಭಟನೆಯನ್ನು ಶಮನಗೊಳಿಸಿ ಮೇಲುಗೈ ಸಾಧಿಸಿದೆ. ಆದ್ರೆ ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ನಿಂತು ಗೇಮ್ ಆಡಿದ ಆ ಸೀಕ್ರೆಟ್ ಕೈಗಳು ಯಾವುವು? ಆ ಫಾರಿನ್ ಫಂಡಿಂಗ್ ನೆಟ್ವರ್ಕ್ ಇದ್ರೆ ಅದ್ಯಾವುದು? ಪ್ರತಿಯೊಂದು ಜಾಡನ್ನ ಹಿಡಿದು ಜಾಲಾಡೋದು 100% ಕನ್ಫರ್ಮ್. ತನಿಖಾ ಸಂಸ್ಥೆಗಳು ಈಗಾಗಲೇ ಆ ನೆಟ್ವರ್ಕ್ ಬ್ರೇಕ್ ಮಾಡಲು ಗ್ರೌಂಡ್ ವರ್ಕ್ ಶುರು ಮಾಡಿವೆ. ದೇಶದ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಪ್ರತಿಯೊಬ್ಬ ದಂಧೆಕೋರ ಮತ್ತು ದೇಶದ್ರೋಹಿ ಶಕ್ತಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ಮಾಫಿಯಾಗೆ ಶಿಕ್ಷೆ ಆಗ್ಬೇಕು. ಯುವಜನರ ಅಸಮಾಧಾನದ ದುರ್ಲಾಭ ಪಡೆಯಲು ನೋಡಿದ ಶಕ್ತಿಗಳ ಬಣ್ಣ ಬಯಲಾಗಬೇಕು. ಪ್ರಧಾನ್ ರಾಜೀನಾಮೆಯಿಂದ ಈ ಬಿಕ್ಕಟ್ಟು ಮುಗಿಯುತ್ತಾ ಅಥವಾ ಮುಂದೆ ದೊಡ್ಡ ಮಟ್ಟದ ಆಪರೇಷನ್ ನಡೆಯುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.